ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ಗಳಾಗಿದೆ. ಒಂದು ಟೀಮ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೇನೆ ಇಳಿದುಬಿಟ್ಟಿದೆ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನು ಹೇಳೋಲ್ಲ, ನಾವೇನು ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳಿಂದ ಪ್ರಾರಂಭ ಆಗ್ತಾ ಇದ್ದಾರೆ. ಬಿಜೆಪಿ ಮಾಡೋರು ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅದೇ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತದೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಾಗುದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುದ್ದಿ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ, ಮತ್ತೆ ಮಾಡೋದು. ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ 2 ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ 2 ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಅವ್ರ ಘರ್ಷಣೆ ಒಳಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ಗಳಾಗಿದೆ. ಒಂದು ಟೀಮ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೇನೆ ಇಳಿದುಬಿಟ್ಟಿದೆ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನು ಹೇಳೋಲ್ಲ, ನಾವೇನು ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳಿಂದ ಪ್ರಾರಂಭ ಆಗ್ತಾ ಇದ್ದಾರೆ. ಬಿಜೆಪಿ ಮಾಡೋರು ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅದೇ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತದೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಾಗುದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುದ್ದಿ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ, ಮತ್ತೆ ಮಾಡೋದು. ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ 2 ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ 2 ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಅವ್ರ ಘರ್ಷಣೆ ಒಳಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ಗಳಾಗಿದೆ. ಒಂದು ಟೀಮ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೇನೆ ಇಳಿದುಬಿಟ್ಟಿದೆ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನು ಹೇಳೋಲ್ಲ, ನಾವೇನು ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳಿಂದ ಪ್ರಾರಂಭ ಆಗ್ತಾ ಇದ್ದಾರೆ. ಬಿಜೆಪಿ ಮಾಡೋರು ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅದೇ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತದೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಾಗುದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುದ್ದಿ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ, ಮತ್ತೆ ಮಾಡೋದು. ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ 2 ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ 2 ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಅವ್ರ ಘರ್ಷಣೆ ಒಳಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ಗಳಾಗಿದೆ. ಒಂದು ಟೀಮ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೇನೆ ಇಳಿದುಬಿಟ್ಟಿದೆ ಅಂತ
ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನು ಹೇಳಲ್ಲ, ನಾವೇನು ಹೇಳಲ್ಲ. ಏನು ಪೊಲೀಸರ ಸನ್ನಿವೇಶಗಳಿಂದ ಪ್ರಾರಂಭ ಆಗ್ತಾ ಇದ್ದಾರೆ. ಬಿಜೆಪಿ ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡ್ಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತೈತಿ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಾಗೋದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರು ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುದ್ದಿ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ. ಮತ್ತೆ ಮಾಡೋದು ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ ಎರಡು ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ ಎರಡು ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಅವ್ರ ಘರ್ಷಣೆ ಒಳಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ಗಳಾಗಿದೆ. ಒಂದು ಟೀಮ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೇನೆ ಇಳಿದುಬಿಟ್ಟಿದೆ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನು ಹೇಳಲ್ಲ, ನಾವೇನು ಹೇಳಲ್ಲ. ಏನು ಪೊಲೀಸರ ಸನ್ನಿವೇಶಗಳಿಂದ ಪ್ರಾರಂಭ ಆಗ್ತಾ ಇದ್ದಾರೆ. ಬಿಜೆಪಿ ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡ್ಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತೈತಿ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಾಗೋದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರು ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುದ್ದಿ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ. ಮತ್ತೆ ಮಾಡೋದು ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ ಎರಡು ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ ಎರಡು ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಅವ್ರ ಘರ್ಷಣೆ ಒಳಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ಗಳಾಗಿದೆ. ಒಂದು ಟೀಮ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೇನೆ ಇಳಿದುಬಿಟ್ಟಿದೆ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ.